ದರ್ಶನ್ ವಿಚಾರಕ್ಕೆ ಬರೋಣ. ದರ್ಶನ್ಗೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಪೊಲೀಸರು ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಈ ಡಿ ಗ್ಯಾಂಗ್ ಏನಿದೆ ಅವರೆಲ್ಲರೂ ಕೂಡ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಅದಾದ ಬಳಿಕ ಮತ್ತೆ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಅವರನ್ನು ಕೇಳಲಾಯಿತು. ಯಾಕಂದರೆ ಮೊಬೈಲ್ನಲ್ಲಿರುವಂಥ ಮೆಸೇಜ್ಗಳ ರಿಟ್ರೀವ್ ಮಾಡುವಂಥದ್ದು ಅಥವಾ ಇನ್ನಿತರ ಸಾಕ್ಷಿಗಳನ್ನು ಮರುಜೀವ ಪಟ್ಟು ಅಥವಾ ಅದನ್ನು ವಶಕ್ಕೆ ಪಡೆಯುವಂಥ ಅಥವಾ ಆ ಸಾಕ್ಷಿಗಳನ್ನು ಸಂಗ್ರಹಕ್ಕೋಸ್ಕರ ಇವರನ್ನು ಮತ್ತೆ ವಶಕ್ಕೆ ಪಡೆಯಲಾಗಿದೆ. ಹಾಗಾದರೆ ಕಲಾಪದಲ್ಲಿ ಏನಾಯಿತು, ಕೋರ್ಟ್ ಕಲಾಪ ಹೇಗಿತ್ತು, ಇದರ ಜೊತೆಗೆ ಇವತ್ತಿನ ದರ್ಶನ್ ಡೆವಲಪ್ಮೆಂಟ್ ಏನಿದೆ ನೋಡೋಣ ಬನ್ನಿ. ಕೊಲೆ ಪ್ರಕರಣದಲ್ಲಿ ತಗ್ಲಾಕೊಂಡಿರೋ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಖಾಕಿ ಡ್ರಿಲ್ ಮುಂದುವರಿಯಲಿದೆ. ಹೆಚ್ಚಿನ ವಿಚಾರಣೆಗಾಗಿ ಜೂನ್ 20ರವರೆಗೆ ಅಂದರೆ 5 ದಿನಗಳ ಕಾಲ ಮತ್ತೆ ಕಸ್ಟಡಿಗೆ ನೀಡಲಾಗಿದೆ. ಬೆಂಗಳೂರಿನ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಲ್ಲಿ ವಾದ ಪ್ರತಿವಾದವೇ ನಡೆಯಿತು. ಹೆಚ್ಚಿನ ವಿಚಾರಣೆಗಾಗಿ ದರ್ಶನ್ ಸೇರಿದಂತೆ 13 ಆರೋಪಿಗಳನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ ನೀಡಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಈ ಹಿಂದೆ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿತ್ತು. ನಾಳೆ ಭಾನುವಾರ ಹಿನ್ನೆಲೆಯಲ್ಲಿ ಇಂದು ಆರೋಪಿಗಳೆಲ್ಲರನ್ನೂ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ಇನ್ನು ಜೂನ್ 8 ಅಂದ್ರೆ ಶನಿವಾರದಂದು ಜೀವಂತವಾಗಿದ್ದ ರೇಣುಕಾಸ್ವಾಮಿಯನ್ನ ಶವವಾಗಿ ಮಲಗಿಸಿದ್ದವರಿಗೆ ಇದೀಗ ಪಶ್ಚಾತ್ತಾಪ ಕಾಡ್ತಿದ್ಯಂತೆ. ಅದರಲ್ಲೂ ಪ್ರಕರಣದ 2ನೇ ಆರೋಪಿ ನಟ ದರ್ಶನ್ ಅಂತೂ ಖಾಕಿ ನೆರಳಲ್ಲಿ ಅಯ್ಯೋ ನಾನ್ ತಪ್ಪು ಮಾಡ್ಬಿಟ್ಟೆ ಅಂತ ಕೊರಗುತ್ತಿದ್ದಾನಂತೆ. ಕೊಲೆಯ ಜಾಡು ಯಾರಿಗೂ ಗೊತ್ತಾಗಬಾರದು ಅಂತ ಆರೋಪಿಗಳು ನಿಗೂಢ ಹೆಜ್ಜೆಯನ್ನೇ ಇಟ್ಟಿದ್ರು. ಕೊಲೆಯ ಬಳಿಕ ಬಚಾವಾಗೋಕೆ ಖತರ್ನಾಕ್ ಗ್ಯಾಂಗ್ ಮಾಡಿರೋ ಒಂದೊಂದೇ ಭಯಾನಕ ಸತ್ಯಗಳನ್ನ ಬಿಚ್ಚಿಡ್ತಿದ್ದೀವಿ ನೋಡಿ. ಸಾಕ್ಷ್ಯನಾಶ ನಂಬರ್ 1, ಶವ ಸಾಗಿಸಿದ್ದ ಕಾರಿನ ಗುರುತು ಸಿಗದಂತೆ ಮಾಡಿದ್ದ ಗ್ಯಾಂಗ್. ರೇಣುಕಾಸ್ವಾಮಿಯನ್ನ ಕೊಲೆಗೈದ ಆರೋಪಿಗಳು ಪಕ್ಕಾ ಪ್ಲಾನ್ ಮಾಡಿಯೇ ಸ್ಕಾರ್ಪಿಯೋ ಕಾರ್ನಲ್ಲಿ ಶವ ಸಾಗಾಟ ಮಾಡಿದ್ರು. ಆದ್ರೆ ಯಾವುದೇ ಸುಳಿವು ಸಿಗಬಾರ್ದು ಅಂತ ಗ್ಯಾಂಗ್ ಖತರ್ನಾಕ್ ಐಡಿಯಾವನ್ನೇ ಮಾಡಿದ್ದು ಬಯಲಾಗಿದೆ. ಶವ ಸಾಗಿಸಿದ ಬಳಿಕ ಕಾರಿನ ಗುರುತು ಸಿಗದಂತೆ ಆರೋಪಿಗಳು ಕಾರಿನ ಮೇಲಿದ್ದ ದರ್ಶನ್ ಫೋಟೋ ಹಾಗೂ ಡಿ-ಬಾಸ್ ಹೆಸರನ್ನೇ ಅಳಿಸಿದ್ದಾರೆ. ಸಾಕ್ಷ್ಯನಾಶ ನಂಬರ್ 2, ಕಾರಿನ ಮೇಲಿದ್ದ ಡಿ-ಬಾಸ್ ಹೆಸರು ಅಳಿಸಿದ್ದ ಗ್ಯಾಂಗ್. ಕಾರಿನ ಹಿಂಭಾಗದಲ್ಲಿ ಕಾಟೇರ ಪೋಸ್ಟರ್ ಕೂಡ ಇತ್ತು. ಕಾರಿನ ಡಿಕ್ಕಿ ಡೋರ್ ಮೇಲೆ ಡಿ-ಬಾಸ್ ಅಂತ ಹೆಸರು ಕೂಡ ಇತ್ತು. ದರ್ಶನ್ ಹೆಸರು ಬರುತ್ತೆಂದು ಅರಿತ ಗ್ಯಾಂಗ್ ಕೊಲೆ ಬಳಿಕ ಪೋಸ್ಟರ್ ಹಾಗೂ ಹೆಸರನ್ನ ತೆಗೆಸಿರುವುದು ಗೊತ್ತಾಗಿದೆ. ಸಾಕ್ಷ್ಯನಾಶ ನಂಬರ್ 3, ಸ್ಕಾರ್ಪಿಯೋ ಕಾರಿನಲ್ಲಿದ್ದ ರಕ್ತದ ಕಲೆ ತೊಳೆಸಿದ್ದ ಹೇಮಂತ್. ರೇಣುಕಾಸ್ವಾಮಿಯ ಶವವನ್ನ ಸ್ಕಾರ್ಪಿಯೋ ಕಾರ್ನಲ್ಲಿ ಸಾಗಿಸಿದ್ರಿಂದ ಕಾರ್ನಲ್ಲಿ ರಕ್ತದ ಕುಳಿಯೇ ಹರಿದಿತ್ತು. ಇದರಿಂದ ಕಾರಿನಲ್ಲಿ ಸಂಪೂರ್ಣ ರಕ್ತದ ಕಲೆಯೇ ಇತ್ತು. ಇದನ್ನೇ ಅರಿತ ಆರೋಪಿ ಹೇಮಂತ್ ಕಾರಿನಲ್ಲಿದ್ದ ರಕ್ತದ ಕಲೆಯನ್ನ ತೊಳೆಸಿದ್ದಾನೆ. ಆದ್ರೆ ಕಾರು ಪರಿಶೀಲನೆ ವೇಳೆ ಕಾರಿನ ಕಾರ್ಪೆಟ್ ಒಳಗೆ ರಕ್ತದ ಕಲೆ ಇರೋದು ಪತ್ತೆಯಾಗಿದೆ. ಇನ್ನು ಕಾರು ವಾಷಿಂಗ್ ಸೆಂಟರ್ನಲ್ಲೂ ಪೊಲೀಸರು ರಕ್ತದ ಕಲೆಯ ಬಗ್ಗೆ ಸಾಕ್ಷ್ಯ ಸಂಗ್ರಹ ಮಾಡಿದ್ದಾರೆ. ರಕ್ತದ ಸ್ಯಾಂಪಲ್ ಅನ್ನೇ ಎಫ್ಎಸ್ಎಲ್ ತಂಡ ಸಂಗ್ರಹಿಸಿದ್ದಾರೆ. ಸಾಕ್ಷ್ಯನಾಶ ನಂಬರ್ 4, ಕ್ಲೂ ಸಿಗದಿರಲು ಆರೋಪಿಗಳ ಮೊಬೈಲ್ ಡೇಟಾ ಡಿಲೀಟ್ಗೆ ಯತ್ನ. ಟೆಕ್ನಿಕಲ್ ಎವಿಡೆನ್ಸ್ ನಾಶ ಮಾಡೋಕೆ ಡಿ ಗ್ಯಾಂಗ್ ಪ್ರಯತ್ನ ಮಾಡಿರೋದು ಗೊತ್ತಾಗಿದೆ. ಯಾವುದೇ ಕಾರಣಕ್ಕೂ ಕೊಲೆಯ ಸುಳಿವು ಸಿಗಬಾರದು ಅಂತ ಆರೋಪಿಗಳ ಮೊಬೈಲ್ ಡೇಟಾ ಡಿಲೀಟ್ ಮಾಡೋಕೆ ವ್ಯಕ್ತಿಯೊಬ್ಬ ಸಹಾಯ ಮಾಡಿರೋದು ಗೊತ್ತಾಗಿದೆ. ಆರೋಪಿಗಳಿಗೆ ಸಹಾಯ ಮಾಡಿದ ವ್ಯಕ್ತಿಯೊಬ್ಬರನ್ನ ತಡರಾತ್ರಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ರಾತ್ರಿ ಶರಣಾಗ್ತೇವೆಂದು ಒಪ್ಪಿಗೆ, ಬೆಳಗ್ಗೆ ಆರೋಪಿಗಳು ಉಲ್ಟಾ. ಇನ್ನು ಆರೋಪಿಗಳು ಶರಣಾಗೋ ಮುನ್ನ ನಡೆದ ಕಹಾನಿಯೊಂದು ಬಯಲಾಗಿದೆ. ಕೊಲೆಯ ಬಳಿಕ ಆರೋಪಿಗಳು ಶರಣಾಗ್ತೇವೆ ಅಂತ ಒಪ್ಪಿಕೊಂಡಿದ್ರು. ಶರಣಾಗುವ ಮುನ್ನ ದರ್ಶನ್ ಜೊತೆ ಆರೋಪಿಗಳು 2 ಬಾರಿ ಮಾತನಾಡಿದ್ರು. ಭಾನುವಾರ ಮಾತುಕತೆ ಕೂಡ ನಡೆದಿತ್ತು. ಅದರಂತೆಯೇ ಸೋಮವಾರ ಬೆಳಗ್ಗೆ ಪೊಲೀಸರಿಗೆ ಶರಣಾಗಬೇಕಿತ್ತು. ಆದರೆ ಬೆಳಗ್ಗೆ ಎದ್ದು ನಮಗೆ ಭಯ ಆಗ್ತಿದೆ ಎಂದಿದ್ದಾರೆ. ತಕ್ಷಣವೇ 4ರನ್ನ ಪ್ರದೋಷ್ ಮೈಸೂರಿಗೆ ಕರೆದುಕೊಂಡು ಹೋಗಿದ್ದಾನೆ. ನಟ ದರ್ಶನ್ ಎದುರು ಮಾತನಾಡಿಸಿದ್ದಾನೆ. ರೇಣುಕಾ ಮೇಲೆ ಲಾಠಿ, ರೀಪೀಸ್, ದೊಣ್ಣೆ ಮತ್ತು ಬೆಲ್ಟ್ನಿಂದ ಹಲ್ಲೆ. ಪೊಲೀಸರ ವಿಚಾರಣೆ ವೇಳೆ ರೇಣುಕಾಸ್ವಾಮಿ ಕೊಲೆಯ ಮತ್ತಷ್ಟು ಭೀಕರತೆ ಬಯಲಾಗಿದೆ. ಹಲ್ಲೆಗೆ ಸಿಕ್ಕ ವಸ್ತುಗಳನ್ನೆಲ್ಲ ಬಳಸಿದ್ದಾರೆ. ಲಾಠಿ, ರೀಪೀಸ್, ದೊಣ್ಣೆ ಮತ್ತು ಬೆಲ್ಟ್ನಿಂದ ಭೀಕರವಾಗಿ ಹಲ್ಲೆ ಮಾಡಿದ್ದಾರೆ. ಇನ್ನು ಶೆಡ್ನ ಸೆಕ್ಯೂರಿಟಿ ಬಳಿ ಇದ್ದ ಲಾಠಿಯಿಂದಲೂ ಗ್ಯಾಂಗ್ ದಾಳಿ ಮಾಡಿದೆ. ರೇಣುಕಾಸ್ವಾಮಿಯ ಕೈಕಾಲು ಕಟ್ಟಿ ಹಾಕಿ ಲಾಠಿಯಿಂದ ಭಯಾನಕವಾಗಿ ಹಲ್ಲೆ ಮಾಡಿದ್ದಾರೆ. ಲಾಠಿಯಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ. ಆರೋಪಿಗಳು ಧರಿಸಿದ್ದ ಬಟ್ಟೆ, ಶೂ, ಬೆಲ್ಟ್ ಎಲ್ಲವನ್ನು ವಶಕ್ಕೆ ಪಡೆದು ಎಫ್ಎಸ್ಎಲ್ಗೆ ಕಳುಹಿಸಲಾಗಿದ್ದು, ವರದಿ ಬಂದ ಬಳಿಕ ಕೊಲೆಯ ಮತ್ತಷ್ಟು ರಹಸ್ಯ ಬಯಲಾಗಿದೆ.
ಒಟ್ಟಾರೆಯಾಗಿ ಕೊಲೆಯ ಬಳಿಕ ಸಾಕ್ಷ್ಯ ನಾಶ ಮಾಡೋಕೆ ಯತ್ನಿಸಿದ್ದ ಖತರ್ನಾಕ್ ಗ್ಯಾಂಗ್ನ ರಹಸ್ಯ ಬಯಲಾಗಿದೆ. ಆರೋಪಿಗಳು ಏನೇ ಪ್ರಯತ್ನ ಮಾಡಿದ್ರು, ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸೋಕೆ ಯತ್ನಿಸಿದ್ರು, ನಿಗೂಢ ಹೆಜ್ಜೆ ಇಟ್ಟಿದ್ರು, ಪೊಲೀಸರ ತನಿಖೆಯಲ್ಲಿ ಎಲ್ಲವೂ ಬಯಲಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.